ಪ್ರಶ್ನೆಗೆ ಬರ್ತೀನಿ. ವೆಂಕನಗೌಡ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಮೆಂಟ್, ಸರ್ಕಾರ ಇದರಲ್ಲಿ ಎಡುತ್ತಾ ಅಥವಾ ಏನಾದರೂ ಮುಚ್ಚಾಕೋಕ್ಕೆ ಸರ್ಕಾರವೂ ಕೂಡ ಸಪೋರ್ಟ್ ಮಾಡ್ತಾ ಅರಣ್ಯಾಧಿಕಾರಿಗಳಿಗೆ ಅವರ ಎಡವಟ್ಟನ್ನು ಮುಚ್ಚಾಕೊಳ್ಳೋಕೆ? ಇದರಲ್ಲಿ ನೋಡ್ರಿ ಮೇಡಮ್, ಪ್ರಾಣಿ ಹತ್ಯೆ ಯಾರೂ ಸಮರ್ಥಿಸ್ಕೊಳ್ಳೋದಿಲ್ಲ, ಆದ್ರೆ ಮನುಷ್ಯತ್ವ ಎಲ್ಲಕ್ಕಿಂತ ದೊಡ್ಡದಿರ್ತೈತಿ. ಇವನ್ ಟೆರರಿಸ್ಟು ಬೇರೆ ದೇಶಕ್ಕೆ ಗಡಿ ದಾಟಿ ಬಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅರೆಸ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರ ಹೊರತು ಅವ್ರನ್ನ ಶೂಟೌಟ್ ಮಾಡಂಗಿಲ್ಲ. ಇಲ್ಲಿ ಎಷ್ಟು ಘನಘೋರವಾದಂಥ ಇದು ಕೃತ್ಯ ನಡೆದೈತಿ ಅಂದ್ರೆ ಎಲ್ಲಾ ಮನುಷ್ಯರು ಇದನ್ನ ಖಂಡಿಸ್ಲೇಬೇಕು. ಅವ್ರು ಇರ್ಲಿ, ಅವ್ರು ನಾವು ಪೋಚರ್ಸ್ ಅಂತಾನೆ ಇಟ್ಕೊಂಡನು, ಆದ್ರೆ ನಿಮ್ಗೆ ಯಾರು ರೈಟ್ ಕೊಟ್ರ ಅವ್ರನ್ನ ಹೊಡ್ಯಾಕೆ? ಇಲ್ಲಿ ಸಂಶಯ ಬರುವಂತ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಇಲ್ಲೇ ಬರುವಂತ ಸಂಶಯ ಏನಂದ್ರೆ ಇವು ಪ್ಲಾಂಟ್ ಮಾಡ್ಬೋದು. ನೀವು ಅಟ್ ಎ ಟೈಮ್ 3 ಮಂದಿಗೆ ಶೂಟ್ ಮಾಡಕ್ ಆಗಂಗಿಲ್ಲ. ಒಬ್ಬ ಶೂಟ್ ಮಾಡಿದ್ರೆ ಆಟೋಮೆಟಿಕ್ ಇನ್ನಿಬ್ರು ಆರ್ಮ್ ಸ್ಲೇ ಡೌನ್ ಮಾಡ್ತಾರೆ. ನಾವು ಏನು ಈ ಕ್ರಿಮಿನಲ್ಸದ ಬ್ಯಾಕ್ ಗ್ರೌಂಡು ಇವೆಲ್ಲ ನೋಡ್ಕೊಂಡ್ರೆ ಒಬ್ಬರಿಗೆ ಹೊಡೆದ್ರೆ ಆಟೋಮೆಟಿಕಲಿ ಇನ್ನೊಬ್ಬ ಆರ್ಮ್ ಸ್ಲೇ ಮಾಡ್ತಾನೆ. 4 ಜನದೊಳಗೆ 3 ಮಂದಿ ನೀವು ಹೊಡಿತಾರ, ಒಬ್ರು ಎಸ್ಕೇಪ್ ಆಗ್ತಾರ. ಆ ಮನುಷ್ಯ ಸಿಗಂಗಿಲ್ಲ. ನಿಮ್ಗೆ ಹೇಳ್ತೀನಿ, ಬೇಕಂದ್ರೆ ಇನ್ನೊಂದು 4 ದಿನ ಬಿಟ್ಟು ನೋಡ್ರಿ, ಅವ್ನು ಯಾವ್ದು ಪ್ರಾಣಿ ಕೊಂದಿದೆ ಅಂತೇಳಿ ಅವ್ನು ಕಳ ಬರತ್ತಂತ ಕೊಡ್ತಾರೆ ಇವ್ರು. ಬೇಕಾ ಅದನ್ನ ನಿಮ್ಗೆ ಹೇಳ್ತೀನಿ. ಜಿಂಕೆ ಮೋಸ ಇಟ್ಟಾರ ಇವ್ರು, ಆ ರೈಫಲ್ಸ್ ಇಡ್ತಾರ, ಅದನ್ನ ಕಟ್ ಮಾಡೋ ಡ್ಯಾಗರ್ಸ್ ಇಲ್ಲದವು. ಮತ್ತೆ ಇವ್ರು ಹೊತ್ಕೊಂಡು ಜಿಂಕೆ ಮೋಸ ಹೊತ್ಕೊಂಡು ಡ್ಯಾಗರ್ಸ್ ಇರ್ಬೇಕಲ್ಲ. ಈಗ ನೀವು ಜಿಂಕೆ ಮೋಸ ಅಂತೂ ಪಿಸ್ಟಲಲ್ಲಿ ಕಟ್ ಮಾಡಕ್ ಆಗಲ್ಲ. ನೀವು ವಾರ್ನಿಂಗ್ ಕೊಟ್ಟು ನೀವು ಅಷ್ಟು ಇದ್ರಲ್ಲಿ ಹೇಳ್ತೀರಿ ಕತ್ಲಿತ್ತು ಹೊಡೆದ್ಬಿಟ್ರು ಅಂತ ಹೇಳಿ. ಕತ್ಲದಾಗ ಖಾಲಿ ಹೊಡ್ಯಾಕ್ ಬರಂಗಿಲ್ಲ. ಒಂದ್ ಬಿಟ್ಟು ನೀವು 2 ಗುಂಡು ಹೊಡೆದ್ರೆ 1 ನಿಮಿಷ ಸರ್ ನೋಡ್ರಿ, ಅದಕ್ಕೆ ಹೋಗ್ಯಾರ ನೀವು ಗೋಚರ ಇರ್ಬೋದು. ನಿಮಗ್ ಹೊಡ್ಯಾಕ್ ಯಾರು ರೈಟ್ ಕೊಟ್ರು? ನಿಮ್ಗೆ ಯಾರು ರೈಟ್ ಹೊಡ್ಯಾಕ? ನಾವು ಸಿವಿಲೈಸ್ ಸೊಸೈಟಿ ಒಳಗದೇವಿ. ನಾವು ನೋಡ್ರಿ, ಬನ್ನಿ ದಯವಿಟ್ಟು ನಮ್ ಕಾಡು ಅವರು ಕಾಡುಗಳ್ಳರೆ ಅಂತ ಅನ್ಕೊಳ್ಳೋಣ. ಕಾಡುಗಳ್ಳರೆ ಅವರು, ರೈತರಲ್ಲ ಅಂತ ನೀವು ಆಲ್ರೆಡಿ ಲೇಬಲ್ ಅನ್ನ ಹಚ್ಚಿದಿರಿ. ನಿಮ್ಮ ಪ್ರಕಾರವೇ ಹೋಗೋಣ. ಕಾಡುಗಳ್ಳರು ಅಂದ ತಕ್ಷಣ ಅವರಿಗೆ ಕೊಲೆ ಕೊಲೆ ಅಂದ್ರೆ ತಪ್ಪಾಗ್ತದೆ, ಜೀವ ತೆಗಿರಿ ಅಂತ ಎಲ್ಲಿತ್ತು? ನಂಬರ್ 1, ಒಂದ್ ಸೆಕೆಂಡ್, ಆತ್ಮರಕ್ಷಣೆಗೋಸ್ಕರ ಅರಣ್ಯಾಧಿಕಾರಿಗಳು ಶೂಟ್ ಮಾಡಿದ್ರು. ಹೌದು, ಈಗ ಆತ್ಮರಕ್ಷಣೆಗೆ ಅಂತ ಶೂಟ್ ಮಾಡಿದ್ರು, ಆ ಕಡೆಯಿಂದಲೂ ಫೈರ್ ಆಗಿರ್ಬೇಕು. ಯಾರಿಗೆ ಎಲ್ಲಿ ಪೆಟ್ಟಾಯ್ತು, ಯಾರು ಎಲ್ಲಿಗೆ ತರ್ಚಿದ್ ಗಾಯ ಆಯ್ತು, ಇಲ್ಲಿ ತನಕ ಒಂದ್ ಸುದ್ದಿನೂ ಬಂದಿಲ್ಲ. ಅನುಮಾನಗಳು ಸಹಜವಾಗೇ ಬರುತ್ತೆ ಸರ್. ಇನ್ನೊಂದು, ಕಾಡು ರಕ್ಷಣೆ ಸರಿ, ಹಂಗನ್ಕೊಂಡು ಮನುಷ್ಯನ ಜೀವ ತೆಗೆದು ಸರಿನಾ? ಅದ್ರ ಜೊತೆಗೆ ಈ ಬೇಟೆಗೆ ಅಂತ ಹೋಗೋದು ದೊಡ್ಡ ತಪ್ಪು. ಕಾಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಲೇಬೇಕು. ಕಾಡಿನ ಒಳಗೆ ನುಗ್ಗಿ ಬರೀ ತಿನ್ನಕ್ ಮಾತ್ರ ಅಲ್ಲ, ಶೋಕಿಗೂ ಕೂಡ ಬೇಟೆಗೆ ಹೋಗುವಂತವ್ರು ಇದ್ದಾರೆ. ಶ್ರೀಮಂತರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು. ತಾಕತ್ತಿತ್ತ ಇಲ್ಲಿ ತನಕ ಒಂದೊಂದು ಎಕ್ಸಾಂಪಲ್ ಕೊಡಿ. ಮೈಗ್ ಬೇಡ, ತಲೆಗ್ ಬೇಡ, ಕೈಗ್ ಬೇಡ, ಕಾಲಿಗೆ ಶೂಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದೊಂದು ಎಕ್ಸಾಂಪಲ್ ಕೊಡಿ. ಶೋಕಿಗೆ ಬೇಟೆಗೆ ಹೋದವರ ಶೂಟ್ ಔಟ್ ಆಗಿದೆ ಇಲ್ಲಿ ತನಕ ಒಂದು ಉದಾಹರಣೆ. ಕಾಡು ಅಂದ ಮೇಲೆ ನೋಡಿ, ಮರ ಗಿಡ ಎಲ್ಲ ಇದಿರುತ್ತೆ. ಅಷ್ಟೇ ಕಮಾಂಡರ್ ನೀವು ಶೂಟ್ ಮಾಡಿ ಅಂದ್ರೆ ಅವ್ರು ಹೇಳ್ತಾರೆ, ನೀವು ಸ್ನೈಪರ್ ಶಾಟ್ ಇಟ್ಟು ನೀವು ಕಾಡೊಳಗೆ ಯಾವತ್ತು ನಾವು ಐಡೆಂಟಿಫೈ ಮಾಡಕ್ಕಾಗಲ್ಲ. ಶೂಟ್ ನಾವು ಇದ್ ಮಾಡುವಾಗ ಇದೇ ವೀರಪ್ಪನ್ ಕೇಸ್ ತಗೊಂಡಾಗ ಸುಮಾರು ಇನ್ಸಿಡೆಂಟ್ ಈಗ ನನಗೆ ಕೊಡಿ, ತರಬೇತಿ ಇರಲ್ವಾ ಮೇಡಮ್? ಎಲ್ಲಾ ತರ ರೀತಿ ಇದೆ. ಅದು ಹೇಗಂದ್ರೆ ಯಾರು ಶೂಟ್ ಮಾಡ್ಬೋದು ಅಂತ ರೀತಿ ಇದೆ. ಈಗ ಈ ಸಿಚುವೇಶನ್ ಬಂದಾಗ, ಯಾಕಂದ್ರೆ ನಾನು ನೋಡಿದ್ದೀನಿ, ಎಷ್ಟೋ ಶೂಟ್ಔಟ್ಗಳು ನೋಡಿದ್ದೀನಿ. ನಾವು ಕಾಡೋಗಿ ಓಡಾಡ್ತಿರ್ತೀವಿ, ಎಷ್ಟೋ ಕೇಸ್ಗಳು ಕೊಡ್ತೀನಿ, ಮುಂದೆ ಕೊಡ್ತೀನಿ, ಒಂದೊಂದಾಗ ಬಿಚ್ಚಿಕೊಡ್ತೀನಿ. ಈ ಕೇಸ್ ಹೋಗಿ ಬಂದಾಗ ನಾನಂತೂ ಯಾರಿಗಾರ ಚಾಲೆಂಜ್ ಮಾಡ್ತೀನಿ. ನಿಮ್ಮ ಮ್ಯಾಜಿಸ್ಟ್ರೇಟ್ ಇವರೇ ಬರಲಿ, DC ಬರಲಿ, AC ಬರಲಿ, ನಾವು ಚಾಲೆಂಜ್ ಮಾಡಿ ಹೇಳ್ತೀವಿ, ಇವರು ಡೆಫಿನೆಟ್ಟು ಇವ್ರುಗಳು ಪೋಚರ್ಗಳು ಅಂತ ಹೇಳ್ತೀನಿ. ನಾನು ಇವತ್ತು ನಿಮ್ಮ ಚಾನೆಲ್ಗೆ ಹೇಳ್ತಾ ಇದ್ದೀನಿ, ಆ ರೀಜನ್ ಒಳಗೆ ತಮಿಳ್ನಾಡು ಬಾರ್ಡರ್ ಕಡೆಯವರೆಲ್ಲ ಪೋಚರ್ಗಳು ಇದ್ದಾರೆ. ನಮ್ಮ ಮಳವಳ್ಳಿಯಿಂದ ಹಿಡಿದು ನಮ್ಮ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಫುಲ್ಲು ಕಡೆ ಕೋಚಿಂಗ್ ನಡೆಯುತ್ತೆ. ಇದೊಂದು ಗ್ಯಾಂಗ್ ಇದೆ. ಇವ್ರಿಗಿಷ್ಟು ಧೈರ್ಯವಾಗಿ ನಮ್ಮ ಕಾಡೊಳಗೆ ಹೋಗಿ ಜಿಂಕೆ ಬೇಟೆ ಆಗಿ ವಾಪಸ್ ಬರ್ಬೇಕಂದ್ರೆ ಇವ್ರಿಗೆ ಯಾಕಿದೆ? ಹೇಳ್ತೀನಿ, ಶೂಟೌಟ್ ಆಯ್ತು, ಸತ್ರು, ಹೌದು, ನಮಗೂ ನೋವು, ಜನ ಸಾಯಬಾರ್ದಾಯ್ತು. ಯಾವತ್ತಾರು ಒಂದು ಫಾರೆಸ್ಟ್ ಆಫೀಸರ್ ಒಂದು ಟೀಮ್ನ ಸ್ಟಾಪ್ ಮಾಡಕ್ ಹೋದಾಗ, ಅವ್ರಿಗೆ ಚಾಲೆಂಜ್ ಮಾಡಿದಾಗ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಇದೆ.
ಇವಾಗ ಅವ್ರ ಹತ್ರ ಬಂದೂಕು ಇಟ್ಕೊಂಡು ಶೂಟ್ ಮಾಡ್ತಾರೆ. ಈಗ ನಾನು ಕೊಡ್ತೀನಿ, ಈ ಆತ್ಮರಕ್ಷಣೆ ಅಂತ ಪರಿಸ್ಥಿತಿಯನ್ನ ಹೇಗ್ ವಿವರಿಸ್ತೀರಿ? ಆತ್ಮರಕ್ಷಣೆ ಯಾವಾಗ ಮಾಡ್ಕೋಬೇಕು? ಯಾವಾಗಾರೋ ನಾನ್ ಬೇಟೆ ಆಡಕ್ ಹೋಗಿದ್ದೀನಿ, ನಾನು ಫಾರೆಸ್ಟ್ ಆಫೀಸರ್ ಅನ್ಕೊಳ್ಳಿ, ಮತ್ತೊಬ್ಬ ಪೊಲೀಸ್ ಅಂತಾನೆ ಅನ್ಕೊಳ್ಳಿ, ಆ ಕಡೆ ಅವನು ನನಗೆ ಕೊಲ್ಲೋಕೆ ಪ್ರಯತ್ನ ಪಟ್ಟ, ಸೆಲ್ಫ್ ಡಿಫೆನ್ಸ್, ನಾನು ನನ್ನ ಹತ್ರ ಇರೋ ವೆಪನ್ ತೆಗ್ದೆ ಹೊಡೆದೆ. ಬಟ್ ಇಲ್ಲಂತದ್ದು ಆಗಿದೆ ಅನ್ನೋದಕ್ಕೆ ಪ್ರೂಫ್ ಎಲ್ಲಿದೆ? ಅರಣ್ಯ ಅಧಿಕಾರಿಗಳಿಗೆ ಒಂದು ತರಚಿದ ಗಾಯವೂ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇದು ಈಗ ಬಂದೆ ನಿಮ್ ಪ್ರಶ್ನೆಗೆ ಬಂದೆ ಅಂತ ಹೇಳಿದ್ರಲ್ಲ. ನಿಮ್ ಪ್ರಶ್ನೆಗೆ ಬಂದೇರಿ. ಒಂದ್ ನಿಮಿಷ ಆಮೇಲೆ ಹೇಳ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ, ಪ್ರಾಣಿಗಳ ಇದೆ. ಅದ್ರಲ್ಲೂ ನಾನು ಕಾಡು ಹೇಳ್ತೀನಿ, ಪ್ರಾಣಿಗಳ ನಾನು ಹತ್ಯೆ ಹೇಳ್ತೀನಿ. ಆಗಬಾರ್ದು, ನಾವು ಒಪ್ಪಲ್ಲ, ಅದಕ್ಕೆ ಮೇಡಮ್, ಆಗಕೂಡ್ದು.